ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಖಂಡಿತ ಯಕ್ಷಗಾನ ಬರ್ತದೆ ಮತ್ತು ವಿದ್ಯೆ ಬರ್ತದೆ. ಯಾಕಂದರೆ ಅದು ನೆನಪಿಟ್ಟು ವಿದ್ಯೆ ನೆನಪಿಟ್ಕೊಳ್ತಾರೆ, ಅದು ವಿದ್ಯೆ ಇರ್ತದೆ. ಏಕೆಂದರೆ ನಾನು 60 ವರ್ಷ ನಂತರ ವೇಷ ಹಾಕಿದವು. ನನ್ನನ್ನು ಕುಂಚಿದವರು ಇಲ್ಲಿದ್ದಾರೆ, ಕೃಷ್ಣಮೂರ್ತಿ ಗುರಾಳರಿದ್ದಾರೆ, ದೇವರಸ್ಸು ನಾವಿದ್ದಾರೆ. ಹಾಗೆ ಅಂಥವ್ರ ಒಟ್ಟಿಗೆ ನನಗೆ ಕುಡಿಬೇಕಾದ್ರೆ ನಾನು ಅವಾಗ ಸಣ್ಣವ, ನಿಮ್ಮ ಹಾಗೆ ಸಣ್ಣವ. ನಾನು ಸಣ್ಣವರಿಂದ ನಾನು ಪ್ರಾಯದವ 60 ವರ್ಷದವ. ಆದರೆ ನಮ್ಮನ್ನು ಅವರು ಕುಣಿಸಿದ್ದಾರೆ. ಕುಣಿಸಬೇಕಾದ್ರೆ ಅದರಲ್ಲಿ ಭಯ, ಭಕ್ತಿ ಮತ್ತು ಗೌರವ ಅದರ ಮೇಲೆ ನಮಗಿತ್ತು. ಎಲ್ಲಿ ಹೆದರಿಕೆ ಆಗ್ತದೋ ಆ ರಂಗಸ್ಥಳಕ್ಕೆ ಹೋಗುವಾಗಲೇ ಒಂಥರ ಕಡೆಗಳು ನನಗೆ ಏನಾಗ್ತದೋ ಏನು ಹೋಗ್ತದೋ ಅಂತೇಳಿ. ಕೃಷ್ಣಮೂರ್ತಿ ಉರಾಳರು 1-2 ಮಾತಾಡಿಲ್ಲ ಅಂತಾದರೆ ನಮ್ಮ ಎದುರಿನಲ್ಲಿ ಆವಾಗ ನಾವು ಬಚಾವ್ ಇವತ್ತು ತುಂಬ ಸರಿ ಆಗ್ತದೆ ಅಂತ ಹೇಳಿ ನನಗೆ ನಂಬಿಕೆ, ನನ್ನ ಎದುರು ಯಾರು ಇರ್ತಾರೆ ಅವರು ಮಾತಾಡಿದ್ದನ್ನು ನಾನು 2 ಮಾತಾಡಿದ್ದೆ, ಇವತ್ತಿನ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತದೆ ಅಂತೇಳಿ ಭಾವನೆ, ಆ ರೀತಿ ಭಾವನೆ ನನ್ನಲ್ಲಿ. ಹಾಗೆ ಯಾವುದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ನಾಳೆ ಇದರಲ್ಲಿ ಮೊದಲೇ ಕಲಿತೀರಾ, ಚೆಂಡ ಕಲಿತೀರಾ, ಭಾಗವತಿ ಕಲಿತೀರಾ, ಅಥವಾ ಯಕ್ಷಗಾನ ಪಾತ್ರಗಳಾಗ್ತಾರೆ. ಅದರ ಮೇಲೆ ಇರುವ ಶ್ರದ್ಧೆ ಮತ್ತು ಭಕ್ತಿಯ ಮೇಲೆ ಹೊಂದಿಕೊಂಡಿದೆ. ಒಂದು ಕಲೆಗಿರುವಂಥ ಅದ್ಭುತ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಯಕ್ಷಗಾನದ ಕಲೆಗಿರುವಂಥ ಅದ್ಭುತವಾದ ಶಕ್ತಿ ಬೇರೆ ಯಾವ ಕಲೆಗೂ ಇಲ್ಲ, ಪ್ರಪಂಚದ ಯಾವ ಕಲೆಯಲ್ಲಿ ಕೂಡ ಇಲ್ಲ. ನಾನು ಓದಿದ ಕೆಲವು ಪುಸ್ತಕದಲ್ಲಿ ಕೂಡ ಇಂಥ ಮೊನ್ನೆ ಇದೆ ಗೌಶಿದ್ರು ಕೇಳಿ ಒಂದು ಎಂತ ಮೊನ್ನೆ ಕೇಂದ್ರ ಅದಕ್ಕೆ ಕೇಂದ್ರ ನಿನ್ನೆ ಆಯ್ತಲ್ಲ ಕಲರ್ ಅಲ್ಲಪ್ಪ ಯಕ್ಷಗಾನ ನಿಮ್ಮ ಯಕ್ಷಗಾನ ಆಗಿಲ್ಲ ಮೊನ್ನೆ ಅದು ದಕ್ಷಿಣ ಮಾಡಿದ್ರು. ಅದನ್ನು ನೋಡುವಾಗ ಅದು ಆಟ ಅವರಿಗೆ ಸರಿ, ನಮ್ಮ ದೃಷ್ಟಿಕೋನದಲ್ಲಿ ನಾವು ನೋಡ್ತಿರೋ ಅದು ಏನೋ ಅಂತ ಅನ್ಕೋತೀವಿ. ನಾವು ಇದನ್ನು ನೋಡಿ ಅದನ್ನು ಏನೋ ಅಂತ ಅನ್ಕೋತೀವಿ. ಅದು ಅವ್ರದ್ದು ಸರಿಯಾಗಿರ್ಬೋದು, ಅವ್ರ ಬಗ್ಗೆ ದೂರದಲ್ಲ. ಆದರೆ ನಮ್ಮಲ್ಲಿ ಅಲ್ಲಿ ಅವರಿಗೆ ಶ್ರದ್ಧೆ ಉಂಟು, ಭಕ್ತಿ ಉಂಟು ನನಗೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿರುವ ಶ್ರದ್ಧೆ ಮತ್ತು ಭಕ್ತಿಗೆ ಆ ಕಲೆ ನಮಗೆ ಒಲಿತದೆ. ಆ ಒತ್ತೆ ಒಲಿಬೇಕಾದ್ರೆ ನೀವು ಚೆಂಡೆ ಮಾಡ್ತೀರಾ, ಮೊದಲೇ ಕಲಿತೀರಾ ಅಥವಾ ವೇಷ ಕಲಿತೀರಾ, ಯಾವುದರಲ್ಲಿಯೂ ಅದರ ಆಸಕ್ತಿ ಹೊಂದಿರೋ ಅದು ನಿಮ್ಮನ್ನು ಕಲಿಸ್ತದೆ. ನೀವು ಎಷ್ಟು ಅದಕ್ಕೆ ಗಮನ ಕೊಟ್ಟು ಅದರ ಮೇಲೆ ಶ್ರದ್ಧಾಭಕ್ತಿಯಿಂದ ನೀವು ಇರ್ತೀರೋ ಅಷ್ಟು ನಿಮ್ಮನ್ನು ಅಪ್ಪಿಕೊಳ್ತದೆ, ನಿಮ್ಮನ್ನು ಹಿಡಿದಿರ್ತದೆ. ಹಾಗೆ ಅದೇ ಥರ ನಿಮಗೆ ವಿದ್ಯೆ ಸಿಗ್ತದೆ. ಅದರಲ್ಲಿ ಎಷ್ಟು ನಿಮ್ಮ ಆಸಕ್ತಿ ತೋರಿಸಿ ಒಟ್ಟು ಅಷ್ಟೇ ವಿದ್ಯಾವಂತರಾಗ್ತೀವಿ, ಅಷ್ಟೇ ಎತ್ತರ ಬೆಳಿತೀವಿ. ಇದು ನಮ್ಮದು ಒಂದು ಯಾವುದಕ್ಕೆಂದರೆ ಇದು ಸೆಕೆಂಡರಿ. ಫಸ್ಟ್ ನಿಮ್ಮ ವಿದ್ಯೆ ಕಲಿತರೆ ಇದು ಬೇಕು. ಯಾಕಂತ ಈ ಕಲೆ ಪ್ರಪಂಚಾದ್ಯಂತ ಯಾವ ಮೂಲೆಗೆ ಹೋದರೂ ಕಲೆಗೆ ಒಂದು ಗೌರವ ಇದೆ, ಕಲೆಗೆ ಒಂದು ಪ್ರಾಶಸ್ತ್ಯ ಉಂಟು. ಒಬ್ಬ ಕಲಾವಿದನಿಗೆ ಇಲ್ಲಿ ಕೂಡ ಗೌರವ ಇದೆ. ಕಲಾವಿದನಿಗೆ ಅಷ್ಟು ಗೌರವ ಬೇರೆ ಯಾವುದಕ್ಕೂ ಸಿಗಲಿಕ್ಕೆ ಅಷ್ಟು ಒಂದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.